ಹಾಯ್ ಆಲ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶಿಲ್ಪರಾಜ್ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇದು ಬಂದು ಸಂಡೇ ಮಾರ್ನಿಂಗ್ ಇಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದು ಶಿವರಾತ್ರಿ ಹಬ್ಬ. ಸೊ ಎಲ್ರಿಗೂ ಮೊದಲನೇದಾಗಿ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಹಾಗೆ ಇವತ್ತು ನಮ್ಮ ಮನೇಲಿ ಸ್ಪೆಷಲ್ ಏನು ಅಂತಂದ್ರೆ ಒಬ್ಬಟ್ಟು ಮಾಡೋಣ ಅಂತ ಅಂದ್ಕೊಂಡಿದೀವಿ. ಬಟ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಬಟ್ ಪ್ರೆಸೆಂಟ್ ಈಗ ಪೂಜೆಗೆ ಅಂತಂದು ಹೇಳ್ಬಿಟ್ಟು ಸದ್ಯಕ್ಕೆ ಪೂಜೆ ಸಾಮಾನೆಲ್ಲ ನೈಟೇ ವಾಶ್ ಮಾಡಿ ಇಟ್ಬಿಟ್ಟಿದ್ದೀನಿ. ಇನ್ನು ಪೂಜೆ ಐಟಮ್ಸ್ ಇನ್ನು ಸ್ನಾನನೂ ಆಗಿದೆ, ಪೂಜೆ ಮಾಡಬೇಕು. ಪೂಜೆಗೂ ಎಲ್ಲ ರೆಡಿ ಆಗಿದೆ. ಇನ್ನು ಹೂವು ಎಲ್ಲ ಇಟ್ಬಿಟ್ಟು ಪೂಜೆ ಮಾಡೋದಷ್ಟೇ ಬ್ಯಾಲೆನ್ಸು. ಇನ್ನು ಸ್ವೀಟ್ ಅಂತಂದು ಹೇಳಿ ಜಾಮೂನ್ಗೆ ಹಿಟ್ಟೆಲ್ಲ ಕಲಸಿಟ್ಟಿದ್ದೀನಿ. ಹಿಟ್ಟು ಏನು ಅಂತಂದ್ರೆ ನಾನು ಹಾಲು ಈ ತರ ಎಲ್ಲ ಏನು ಹಾಕೋದಕ್ಕೆ ಹೋಗೋದಿಲ್ಲ. ಜಸ್ಟ್ ವಾಟ್ರಲ್ಲೇ ಮಿಕ್ಸ್ ಮಾಡ್ತೀನಿ. ಅದಾದ್ಮೇಲೆ ಸ್ವಲ್ಪ ಮೇಲ್ಗಡೆ ಆಯಿಲ್ ಹಾಕ್ಬಿಟ್ಟು ಡ್ರೈ ಆಗದೆ ಇರೋ ತರ ಕವರ್ ಮಾಡಿ ನೆನ್ಸಿಟ್ಟಿದ್ದೀನಿ. ಅದಾದ್ಮೇಲೆ ಇವತ್ತು ಬ್ರೇಕ್ಫಾಸ್ಟ್ ಬಂದು ಮಂಡಕ್ಕಿ ಉಸ್ಲಿ ಮಾಡೋಣ ಅಂತಂದು ಹೇಳ್ಬಿಟ್ಟು ಎಲ್ಲಾನು ರೆಡಿ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಲಿ ಪಕೋಡ, ಆನಿಯನ್ ಪಕೋಡ ಮಾಡೋಣ ಅಂತಂದೇಳಿ ಆನಿಯನ್ನ ಜಾಸ್ತಿ ಹೆಚ್ಚಿಟ್ಕೊಂಡಿದ್ದೀನಿ. ಅದಾದ್ಮೇಲೆ ಜಾಮೂನ್ಗೆ ಸಿರಪ್ ಕೂಡ ಆಲ್ರೆಡಿ ರೆಡಿ ಆಗಿದೆ. ಇನ್ನು ನೋಡ್ಬೋದು ಜಾಮೂನ್ಗೆ ಆಲ್ರೆಡಿ ಸಿರಪ್ ಕೂಡ ರೆಡಿ ಆಗಿದೆ. ಇನ್ನು ಆಯಿಲಲ್ಲಿ ಫ್ರೈ ಮಾಡಿಕೊಂಡು ಜಾಮೂನ್ನ ಇದ್ರಲ್ಲಿ ಹಾಕೊಳ್ಳೋದು ಅಷ್ಟೇನೆ ಬ್ಯಾಲೆನ್ಸು. ಫಸ್ಟ್ ಈಗ ಆಲ್ರೆಡಿ 9 ಆಗ್ಬಿಟ್ಟಿದೆ ಟೈಮು. ಸ್ನಾನ ಮಾಡ್ಕೊಂಡು ಇವತ್ತು ಸ್ವಲ್ಪ ಗಡಿಬಿಡಿ ಆಯಿತು ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಮಾಡೋದಕ್ಕೆ. ಇನ್ನು ನೆನ್ನೆ ಬೇರೆ ನಾವು ಊರಿಗೆ ಹೋಗಿದ್ವಿ, ಆಲ್ರೆಡಿ ನೀವು ನೋಡಿರ್ತೀರ ಈ ವ್ಲಾಗು. ಬಂದು ಸ್ವಲ್ಪ ಸುಸ್ತಾದಂಗೆ ಆಗಿಬಿಟ್ಟಿತ್ತು. ಹಂಗಾಗಿ ಜಾಸ್ತಿ ಏನು ಕೆಲಸ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಇನ್ನು ಬೆಳಗ್ಗೆನೇ ಎದ್ದು ಎಲ್ಲನೂ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಲೇಟ್ ಆಯಿತು. ಇನ್ನು ಸಂಡೇ ಅಲ್ವಾ, ಎಲ್ಲೂ ಹೋಗೋದಿಲ್ಲ ಅಂತಂದೇಳಿ ನಿಧಾನಕ್ಕೆ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡೆ. ಇನ್ನು ಆದಷ್ಟು ಬೇಗ ಪೂಜೆ ಮುಗಿಸ್ಬಿಟ್ಟು ಅಡುಗೆ ಎಲ್ಲ ಮುಗಿಸೋಣ. ನಾನು ಮಂಡಕ್ಕಿ ಉಸ್ಲಿನ ಯಾವ ಥರ ಮಾಡ್ತೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಎಲ್ರಿಗೂ ಗೊತ್ತಿರುತ್ತೆ, ಇಲ್ಲ ಅಂತಲ್ಲ, ಬಟ್ ನಾನು ಯಾವ ಥರ ಮಾಡ್ತೀನಿ ಅಂತ ನಿಮಗೂ ತೋರಿಸ್ತೀನಿ. ಅದೇ ಥರ ಜಾಮೂನ್ ಯಾವ ಥರ ಬಂತು ಅಂತಲೂ ತೋರಿಸ್ತೀನಿ. ಓಕೆನಾ? ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅದೇ ಥರ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಾನು ಡೈಲಿ ವ್ಲಾಗಿಂಗ್ ಜೊತೆಗೆ ಕಾಮಿಡಿ ಸ್ಕ್ರಿಪ್ಟ್ಸನ್ನು ಹಾಕ್ತಾ ಇರ್ತೀನಿ. ಅದನ್ನು ಸಹ ನೀವು ನೋಡಿ ಲೈಕ್ ಮಾಡ್ಬೋದು. ಇನ್ನು ವಿಡಿಯೋ ಕಂಟಿನ್ಯೂ ಆಗುತ್ತೆ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಓಕೆನಾ? ಇನ್ನು ನೈಟೇ ವಾಶ್ ಮಾಡಿಟ್ಟಿರೋ ದೇವ್ರ ಸಾಮಾನುಗಳೆಲ್ಲನೂ ಈ ಥರ ದೀಪಗಳು ಒಂದೊಂದಾಗಿ ಫಿಟ್ ಮಾಡಿ ಇಡ್ತಾ ಇದೆ. ಇನ್ನು ಅದನ್ನೆಲ್ಲ ತೊಗೊಂಡು ಒಂದೇ ಸತಿ ದೇವ್ರ ಮನೇಲಿ ಎಲ್ಲ ಕ್ಲೀನ್ ಮಾಡಿಕೊಂಡು ಕಳಸಕ್ಕೆ ನೀರು ತುಂಬಿಸ್ಕೊಂಡು ಸ್ವಲ್ಪ ಅರಿಶಿನ ಕುಂಕುಮ ಮತ್ತು ಒಂದು ಕಾಯಿನ ಹಾಕಿಬಿಟ್ಟು ಹಾಗೆ ದೀಪಕ್ಕೆ ಬತ್ತಿ ಸೇರಿಸಿ ಸ್ವಲ್ಪ ಹೊತ್ತು ಎಣ್ಣೆ ಹಾಕಿ ನೆನೆಸ್ಕೊತಾ ಇದ್ದೀನಿ. ಇನ್ನು ಅದಾದಮೇಲೆ ಕಳಶಕ್ಕೆ ಎಲ್ಲ ಎಲೆಗಳನ್ನು ಜೋಡಿಸ್ಕೊಂಡು ಅದರ ಮೇಲೆ ಹೊಸ ಕಾಯಿನ ಇಡ್ತಾಯಿದ್ದೀನಿ. ಈ ತೆಂಗಿನಕಾಯಿನ ನೈಟೇ ನೆನೆಸಿಟ್ಟಿದ್ದೆ. ಸೊ ಇನ್ನು ಬೆಳಗ್ಗೆ ಕಳಶಕ್ಕೆ ಇಟ್ಟು ಪೂಜೆಗೆ ಅಂತಂದೇಳಿ ರೆಡಿ ಮಾಡ್ಕೊತಾ ಇದ್ದೆ. ಇನ್ನು ದೇವ್ರ ಮನೆ ಎಲ್ಲ ಸ್ವಚ್ಛ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋದಾದಮೇಲೆ ತುಳಸಿ ಪಾಟ್ಗೂ ಸಹ ಸ್ವಲ್ಪ ಅರಶಿನ ಎಲ್ಲನೂ ಸವರ್ಬಿಟ್ಟು ಅದಾದಮೇಲೆ ಸ್ವಲ್ಪ ಅರಶಿನ ಕುಂಕುಮ ಎಲ್ಲನೂ ಇಟ್ಟು ಅದೇ ಥರ ಇದು ಎಲೆಗಳಿಗೂ ತುಳಸಿ ಗಿಡಕ್ಕೂ ಸಹ ಅರಶಿನ ಕುಂಕುಮನ ಹಚ್ಕೊಂಡು ಅದಾದಮೇಲೆ ಒಂದೊಂದಾಗಿ ಹೂವು. ಇವತ್ತಿನ ಪೂಜೆಗೆ ಶ್ರೇಷ್ಠ ಬಂದು ಈ ಬಿಲ್ವಪತ್ರೆ ಅಲ್ವಾ, ಹಂಗಾಗಿ ಬಿಲ್ವಪತ್ರೆನೂ ನಮ್ಮ ಅತ್ತೆ ಕೊಟ್ಟು ಕಳಿಸಿದ್ರು ಕೆಳಗಿಂದ. ಸೊ ಇನ್ನು ಬಿಲ್ವಪತ್ರೆನೂ ಎಲ್ಲ ಇಟ್ಟು ಇನ್ನು ಹೊಸ್ಲಿಗೂ ಎಲ್ಲ ಅರಶಿನ ಕುಂಕುಮ ಹೂವು ಎಲ್ಲ ಇಟ್ಬಿಟ್ಟು ರಂಗೋಲಿನ ಹಾಕಿ ಇನ್ನು ಒಳಗಡೆ ತೊಗೊಂಡು ಹೋದೆ. ಮನೇಲೂ ಸಹ ಶಿವಂದು ಏಕಾದಶ ರುದ್ರನ ಪ್ಲೇ ಮಾಡಿದ್ದೆ. ಸೊ ಇನ್ನು ಅದು ಡಿವೋಷ್ನಲ್ ಆಗಿ ಚೆನ್ನಾಗಿ ಹಾಡೆಲ್ಲ ಬರ್ತಾಯಿತ್ತು. ನಮ್ಮ ಹಸ್ಬೆಂಡ್ಗಂತೂ ಇವತ್ತು ದೇವ್ರ ಮನೆ ತುಂಬಾ ಇಷ್ಟ ಆಯಿತು ಅಂತೆ. ಹಂಗಾಗಿ ನಂಬರ್ ಆಫ್ ಟೈಮ್ಸ್ ಅದನ್ನೇ ಕ್ಯಾಪ್ಚರ್ ಮಾಡಿದರು ವಿಡಿಯೋ. ನನಗಂತೂ ಎಡಿಟ್ ಮಾಡಬೇಕಾದ್ರೆ ತುಂಬ ಸತಿ ಅದೇ ವಿಜುವಲ್ ಸಿಗ್ತಾಯಿತ್ತು. ಇನ್ನು ಪೂಜೆ ಮಾಡುವಾಗ ಸ್ವಾಮಿ ಕಡೆಯಿಂದ ಬಿಲ್ವಪತ್ರೆನೂ ಸಹ ಕೆಳಗೆ ಬಿತ್ತು. ಇನ್ನು ಅದಾದಮೇಲೆ ದೀಪ ಎಲ್ಲ ಹಚ್ಚಿದ್ಮೇಲೆ ಇನ್ನು ಕರ್ಪೂರದ ಆರತಿ ಮಾಡಿ ಇನ್ನು ಫೈನಲಿ ಊದಿನ ಕಡ್ಡಿಲಿ ಪೂಜೆನ ಕಂಪ್ಲೀಟ್ ಮಾಡಿದೆ. ಬಟ್ ಆರತಿ ಮಾಡಿರೋ ಕ್ಲಿಪ್ಪಿಂಗು ಮಿಸ್ ಆಗಿದೆ. ಇನ್ನು ದೇವ್ರಿಗೆ ನೈವೇದ್ಯಕ್ಕೆ ಅಂತಂದೇಳಿ ಗುಲಾಬ್ ಜಾಮೂನ್ ಮಾಡಿದ್ದೆ ನೋಡಿ, ಅದನ್ನು ಪೂಜೆ ಮಾಡುವಾಗ ಇನ್ನೂ ಅದು ಕಂಪ್ಲೀಟ್ ಆಗಿರಲಿಲ್ಲ. ಸೊ ಹಂಗಾಗಿ ಪೂಜೆಗೆ ನೈವೇದ್ಯ ಏನೂ ಇಟ್ಟಿರಲಿಲ್ಲ. ಫಸ್ಟು ಪೂಜೆ ಎಲ್ಲ ಮುಗಿಸ್ಕೊಂಡ ನಂತರ ಅದಾದಮೇಲೆ ನೈವೇದ್ಯ ಇಡೋಣ ಅಂತಂದು ಹೇಳ್ಬಿಟ್ಟು ಫಸ್ಟು ಪೂಜೆ ಎಲ್ಲ ಕಂಪ್ಲೀಟ್ ಮಾಡಿಕೊಂಡೆ. ಇವತ್ತು ನಮ್ಮ ಮನೆಗೆ ಬೇರೆ ಒಬ್ಬರು ಗೆಸ್ಟೂ ಬರ್ತೀನಿ ಅಂತ ಹೇಳಿದರು. ಹಂಗಾಗಿ ಅವ್ರಿಗೂ ಸಹ ಸೇರಿಸಿ ಬೇಗ ಬೇಗ ಕುಕ್ ಮಾಡಬೇಕಿತ್ತು. ಅವರು ವಿತಿನ್ 10 ಒಳಗಡೆ ಬರ್ತೀನಿ ಅಂತ ಹೇಳಿದರು. ಇವತ್ತು ಸಂಡೇ ಆಗಿರೋದ್ರಿಂದ ನಾನು ಸ್ವಲ್ಪ ಲೇಟಾಗಿ ಎದ್ಬಿಟ್ಟಿದ್ದೆ. ನನಗೆ ಗೊತ್ತಾಗಿದ್ದು ಬೆಳಗ್ಗೆನೇ. ಸೊ ಹಂಗಾಗಿ ಬೇಗನೆ ಎಲ್ಲನೂ ವರ್ಕ್ ಸ್ಟಾರ್ಟ್ ಮಾಡಿಕೊಂಡೆ. ಇನ್ನು ಒಂದು ಸೈಡಲ್ಲಿ ಆಯಿಲ್ ಇಟ್ಕೊಂಡು ಮಂಡಕ್ಕಿ ಹುಸ್ಲಿಗೆ ಅಂತಂದೇಳಿ ಒಗ್ಗರಣೆಗೆ ಸೈಡಲ್ಲಿ ರೆಡಿ ಮಾಡ್ಕೋತಾ ಇದ್ದೀನಿ. ಇನ್ನು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಜೀರಿಗೆ ಮತ್ತು ಸಾಸಿವೆ ಹಾಕ್ಕೊಂಡು ಅದಾದಮೇಲೆ ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು ಒಂದು ಸೈಡಲ್ಲಿ
ಇದನ್ನು ಇಟ್ಕೊಂಡಿದ್ದೀನಿ. ಇನ್ನೊಂದು ಸೈಡಲ್ಲಿ ಶುಗರ್ ಸಿರಪ್ನು ರೆಡಿ ಆಗಿತ್ತು. ಇದೇ ಗೊಜ್ಜಿಗೆ ಅಂತಂದು ಹೇಳ್ಬಿಟ್ಟು ಇನ್ನು ಆನಿಯನ್ನು ಸಹ ಸೇರಿಸ್ಕೊಂಡು ಅದನ್ನು ಸ್ವಲ್ಪ ಹೊತ್ತು ಫ್ರೈ ಆಗೋಕೆ ಇಟ್ಕೊಂಡಿದ್ದೀನಿ. ಇನ್ನು ಒಂದು ಕಡೆ ಈ ಗುಲಾಬ್ ಜಾಮೂನ್ಗೆ ಬಾಲ್ಸ್ನ ಕೂಡ ಪ್ರಿಪೇರ್ ಮಾಡ್ಕೋತಾ ಇದ್ದೆ. ಒಂದು ಕಡೆ ಇದನ್ನು ಹಾಕ್ತಾಯಿತ್ತು, ಇನ್ನೊಂದು ಕಡೆ ಅದನ್ನು ಹಾಕ್ತಾಯಿತ್ತು ಅಂತಂದು ಹೇಳ್ಬಿಟ್ಟು ಇನ್ನು ಇದಕ್ಕೆ ಟೊಮೊಟೊ ಸೇರಿಸ್ಕೊಂಡೆ. ಆನಿಯನ್ಸ್ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆದಾಗ ಇನ್ನು ಟೊಮೊಟೊ ಸೇರಿಸ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡೆ. ಯಾಕಂದರೆ ಸಾಲ್ಟ್ ಹಾಕ್ಕೊಂಡ್ರೆ ಸ್ವಲ್ಪ ಬೇಗನೆ ಕುಕ್ ಆಗುತ್ತೆ ಅಂತಂದು ಹೇಳ್ಬಿಟ್ಟು ಇನ್ನು ಒಂದು ಕಡೆಗೆ ಆಯಿಲ್ನ ಇಟ್ಕೊಂಡಿದ್ದೆ. ಇನ್ನು ಎಣ್ಣೆ ಹೀಟ್ ಆಗೋಷ್ಟರಲ್ಲಿ ಗೊಜ್ಜನ್ನು ಸಹ ರುಚಿಗೆ ತಕ್ಕಷ್ಟು ಉಪ್ಪನ್ನ ಮತ್ತೆ ಆ್ಯಡ್ ಮಾಡಿಕೊಂಡು ಗೊಜ್ಜನ್ನ ರೆಡಿ ಮಾಡ್ಕೊಂಡು ಸೈಡಿಗೆ ಎತ್ತಿಟ್ಕೊಳ್ಳೋಣ ಅಂತಂದೇಳಿ ಫೈನಲಿ ಸಾಲ್ಟ್ ಹಾಕಿದ್ಮೇಲೆ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿನ ಸಣ್ಣದಾಗಿ ಚಾಪ್ ಮಾಡ್ಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಸೈಡಿಗೆ ಎತ್ತಿಟ್ಕೊಳ್ಳೋದು ಅಷ್ಟೇ. ಇನ್ನು ಗೊಜ್ಜು ಸಹ ರೆಡಿ ಆಗೋಯ್ತು. ಇದು ರೆಡಿಯಾಗಿ ಸೈಡಿಗೆ ಎತ್ತಿಟ್ಕೊಂಡ ನಂತರ ಸಣ್ಣದಾಗಿ ಬಾಲ್ಸ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಗುಲಾಬ್ ಜಾಮೂನ್ದು, ಇನ್ನು ಅದನ್ನು ಒಂದೊಂದಾಗಿ ಎಣ್ಣೆಗೆ ಡ್ರಾಪ್ ಮಾಡ್ತಾಯಿದ್ದೀನಿ. ಗುಲಾಬ್ ಜಾಮೂನ್ ಅಂತೂ ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ನಾನು ಈ ಗುಲಾಬ್ ಜಾಮೂನ್ ಪೌಡರ್ಗೆ ಯಾವುದೇ ಥರ ಹಾಲಾಗಲಿ ಬೇರೆ ಏನು ಮಿಕ್ಸ್ ಮಾಡೋದಕ್ಕೆ ಹೋಗಲ್ಲ. ನಾನು ಬರೀ ವಾಟ್ರಲ್ಲೇ ಮಿಕ್ಸ್ ಮಾಡಿ ಎತ್ತಿಡ್ತೀನಿ. ಫೈನಲಾಗಿ ಸ್ವಲ್ಪ ಆಯಿಲ್ನ ಮೇಲ್ಗಡೆ ಹಾಕಿ ಇಟ್ಟಿರ್ತೀನಿ ಅಷ್ಟೇ. ಅದರಿಂದ ಯಾವುದೇ ಥರ ಹೊಡ್ಕೊಳ್ಳೋದಾಗಲಿ ಆ ಥರ ಆಗೋದೇ ಇಲ್ಲ. ತುಂಬಾ ಚೆನ್ನಾಗಿ ಬರುತ್ತೆ ರೌಂಡಾಗಿ. ನನಗೆ ಕೆಲವೊಬ್ರು ಹೇಳ್ತಿದ್ರು ಗುಲಾಬ್ ಜಾಮೂನ್ ಹೊಡೆದೋಗುತ್ತೆ ನಾನು ಮಾಡಿದಾಗ ಅಂತಂದೇಳಿ. ಬಟ್ ಲೈಟಾಗಿ ವಾಟ್ರ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಫೈನಲಾಗಿ ಸ್ವಲ್ಪ ಆಯಿಲ್ ಸವರ್ಕೊಂಡು ಉಂಡೆ ಕಟ್ಕೊಳ್ಳೋದ್ರಿಂದ ಈ ಥರ ಹೊಡೆಯಲ್ಲ ಯಾವುದೂ. ಒಂದು ಸಹ ಜಾಮೂನ್ ಬ್ರೇಕ್ ಆಗಿರಲಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದೇಳಿ. ಈ ಥರ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡ್ರೇ ಅದು ತಿಕ್ನೆಸ್ ಅಂತ ಸ್ವಲ್ಪ ಚೆನ್ನಾಗಿ ಬರುತ್ತೆ ಜಾಮೂನ್ಗೆ. ಇನ್ನು ಅದಾದಮೇಲೆ ಫ್ರೈ ಆದಮೇಲೆ ಸಿರಪ್ಗೆ ಶುಗರ್ ಸಿರಪ್ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಅದಕ್ಕೆ ಹಾಕ್ಕೋತಾ ಇದ್ದೀನಿ ಡೈರೆಕ್ಟಾಗಿ. ಇನ್ನು ಆನಿಯನ್ಸು ಪಕೋಡಾಗೆ ಅಂತಂದು ಹೇಳ್ಬಿಟ್ಟು ಆನಿಯನ್ಸ್ ಎಲ್ಲ ಚಾಪ್ ಮಾಡಿ ಇಟ್ಟಿರೋದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು, ಅದಾದಮೇಲೆ ಸ್ವಲ್ಪ ಕಡಲೆ ಹಿಟ್ಟು, ಖಾರದ ಪುಡಿ ಒಂದು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ, ಮತ್ತು ಅಜ್ವಾನು. ಇದನ್ನು ಸ್ವಲ್ಪ ಕೈಯಲ್ಲೇ ಈ ಥರ ಮಾಡ್ಕೊಂಡು ಹಾಕ್ಕೋತಾ ಇದ್ದೀನಿ. ಇದನ್ನು ನಾನು ತುಂಬ ವಾಟ್ರ್ ಏನು ಹಾಕ್ಕೊಳ್ಳಲ್ಲ. ಫಸ್ಟು ಅದೇ ಥರನೇ ಫಸ್ಟು ಪೌಡರ್ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋದು. ಅದೆಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ವಾಟ್ರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನಾವು ಎಷ್ಟು ವಾಟ್ರ್ ಕಮ್ಮಿ ಹಾಕಿರ್ತೀವೋ ಅಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ಪಕೋಡ ಅನ್ನೋದು. ಇನ್ನು ಸ್ವಲ್ಪ ಸಬ್ಬಾಕ್ಸಿ ಸೊಪ್ಪಿತ್ತು, ಅದನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಮತ್ತು ಕೊತ್ತಂಬರಿನೂ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇನ್ನು ಇದರಲ್ಲಿ ಸ್ವಲ್ಪನೇ ವಾಟ್ರ್ ಹಾಕ್ಕೊಂಡು ನಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಫೈನಲಿ ಈ ಥರ ಕಲಸಿ ಎತ್ತಿಟ್ಕೋಬೇಕು. ಇನ್ನಿಲ್ಲಿ ಜಾಮೂನು ಸಹ ರೆಡಿಯಾಗಿತ್ತು ನೋಡಿ. ಎಲ್ಲನೂ ಫ್ರೈ ಮಾಡಿ ಸಿರಪಲ್ಲಿ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಎತ್ತಿಟ್ಕೋತಾ ಇದ್ದೀನಿ. ಇನ್ನು ಗೊಜ್ಜು ಸಹ ರೆಡಿಯಾಗಿತ್ತಲ್ವ, ಹಂಗಾಗಿ ಈಗ ಮಂಡಕ್ಕಿನ ಸ್ವಲ್ಪ ನೀರಲ್ಲಿ ನೆನೆಸೋದಕ್ಕೆ ಅಂತಂದು ಹೇಳ್ಬಿಟ್ಟು ಇದರಲ್ಲೆಲ್ಲ ಪೌಡರ್ ಥರ ಇರುತ್ತೆ ನೋಡಿ, ಅದು ನುಸಿ ಥರ ಬರುತ್ತೆ, ಅದನ್ನು ಸೈಡಿಗೆ ಹಾಕ್ಕೊಳ್ಳೋದಕ್ಕೆ ಅಂತಂದೇಳಿ ಎಲ್ಲನೂ ಮರದಲ್ಲಿ ಹಾಕ್ಕೊಂಡು ಈ ಥರ ನೆನೆಸಿ ಸೈಡಿಗೆ ಎತ್ತಿಟ್ಕೋತಾ ಇದ್ದೆ. ಇನ್ನು ಬಂದು ಪಕೋಡ ಒಂದೇ ಒಂದು ಹಾಕಿ ಟೇಸ್ಟ್ಗೆ ಅಂತಂದೇಳಿ ಉಪ್ಪು ಎಲ್ಲ ಕರೆಕ್ಟಾಗಿದೆಯಾ ಅಂತಂದೇಳಿ ಟೇಸ್ಟ್ ಮಾಡೋದಕ್ಕೆ ಅಂತ ಒಂದೇ ಒಂದು ಹಾಕಿದೆ. ಇನ್ನು ನೆನೆಸಿ ಇಟ್ಕೊಂಡಿರೋ ಮಂಡಕ್ಕಿನೆಲ್ಲನೂ ಗೊಜ್ಜು ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ಇಲ್ಲಿ ಸೈಡಿಗೆ ಎತ್ತಿಡ್ತಾ ಇದ್ದೀನಿ. ಇನ್ನು ನಮ್ಮ ಹಸ್ಬೆಂಡ್ಗೆ ಸಹ ಕೊಟ್ಟೆ, ನೋಡೋಣ ಟೇಸ್ಟ್ ಯಾವ ಥರ ಇದೆ ಅಂತ ಒಂದ್ಸರಿ ಹೇಳಿ ಅಂತಂದು ಹೇಳ್ಬಿಟ್ಟು. ಇನ್ನು ಅವರು ಸ್ವಲ್ಪ ಸಾಲ್ಟ್ ಕಮ್ಮಿ ಆಗಿದೆ ಅಂತಂದು ಹೇಳಿದ್ರು, ಹಂಗಾಗಿ ಇಲ್ಲಿ ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಫೈನಲಿ ಈ ಪುಡಿನೇ ಟೇಸ್ಟ್ ಕೊಡೋದು. ಆ್ಯಕ್ಚುಲಿ ಇದು ಬರೀ ಉರಿಗಡಲೆ ಮತ್ತು ಇದು ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಉಪ್ಪು ಅಷ್ಟೇ. ಲೈಟಾಗಿ ಹಾಕ್ತೀನಿ. ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ನನಗಂತೂ ತುಂಬಾ ಇಷ್ಟ. ಇನ್ನು ಮಂಡಕ್ಕಿ ಉಸ್ಲಿನೂ ರೆಡಿಯಾಗೋಯ್ತು, ಜಾಮೂನು ರೆಡಿಯಾಗೋಯ್ತು. ಫೈನಲಿ ಇನ್ನು ಪಕೋಡನ ಆಯಿಲಲ್ಲಿ ಫ್ರೈ ಮಾಡೋದು ಒಂದೇ ಬ್ಯಾಲೆನ್ಸು. ಹಂಗಾಗಿ ಒಂದೊಂದಾಗಿ ಆನಿಯನ್ನ ಫ್ರೈ ಮಾಡೋದಕ್ಕೆ ಅಂತೇಳಿ ಆಯಿಲಲ್ಲಿ ಡ್ರಾಪ್ ಮಾಡ್ತಾ ಇದ್ದೆ. ಈ ಆನಿಯನ್ ಪಕೋಡಿಗೂ ಎಲ್ಲ ಉಪ್ಪು ಖಾರ ಮತ್ತು ಎಲ್ಲನೂ ಟೇಸ್ಟು ಸರಿಯಾಗಿತ್ತು. ಹಂಗಾಗಿ ಇನ್ನು ಎಲ್ಲನೂ ಒಂದೇ ಸತಿ ಹಾಕ್ತಾಯಿದ್ದೀನಿ. ನಮ್ಮನೇಲಿ ಚಿಕ್ಕದು ಇರೋದು ಕಡಾಯಿ, ಹಂಗಾಗಿ ಅದನ್ನೇ ಹಾಕ್ತಾಯಿದ್ದೀನಿ ಅದರಲ್ಲೇ. ಈ ಜಾಮೂನ್ ಮಾಡಿದ್ಮೇಲೆ ಡೈರೆಕ್ಟಾಗಿ ನಾನು ತೊಗೊಂಡೋಗಿ ಫ್ರಿಜ್ಜಲ್ಲೇ ಇಟ್ಬಿಟ್ಟೆ. ದೇವ್ರಿಗೆ ನೈವೇದ್ಯ ಇಡೋದೇ ಮರ್ತೋಗಿತ್ತು. ಮತ್ತೆ ನೆನೆಸ್ಕೊಂಡು ಬಂದು ಜಾಮೂನ್ ಎಲ್ಲನೂ ಬೌಲ್ಗೆ ಹಾಕ್ಕೊಂಡು ಇನ್ನು ದೇವ್ರ ಮನೇಲಿ ದೇವ್ರಿಗೆ ಅಂತಂದು ಹೇಳ್ಬಿಟ್ಟು ನೈವೇದ್ಯ ಇಟ್ಟು ಪೂಜೆ ಆಗಿತ್ತಲ್ವ ಆಲ್ರೆಡಿ, ಹಂಗಾಗಿ ಬರೀ ನೈವೇದ್ಯನ ಮಾತ್ರನ ಅಲ್ಲಿ ಇಟ್ಬಿಟ್ಟು ಕೈ ಮುಕ್ಕೊಂಡು ಇನ್ನೊಂದು ಸತಿ ಈಚೆ ಬಂದೆ. ಬರೋ ಅಷ್ಟರಲ್ಲಿ ಇನ್ನು ಪಕೋಡನು ಫ್ರೈ ಆಗಿತ್ತು. ಯಾವ ಬಣ್ಣ? ಕಂದು ಬಣ್ಣ. ಕಂದು ಬಣ್ಣ ಅಂದರೆ ಬ್ರೌನ್ ಕಲರ್, ಅದನ್ನು ಕಂದು ಬಣ್ಣ ಅಂತಾರೆ. ಸರಿ,
ವಿಡಿಯೋ ರೆಕಾರ್ಡ್. ಏನು ಬೇಕು? ಜಾಮೂನು. ಜಾಮೂನ ಎಷ್ಟು ಬೇಕು? 2 ಸಾಕಾ? 2 ಸಾಕಾ? ತಿಂತೀಯಾ? ತಿಂದ್ಮೇಲೆ ಹೆಂಗಾಯ್ತು ಹೇಳ್ತೀಯಾ? ತಿಂದ್ಮೇಲೆ ಹೇಳು. ಇನ್ನು ಇಷ್ಟೇ ಈ ವಿಡಿಯೋ. ನಮ್ಮನೆ ಶಿವರಾತ್ರಿ ಹಬ್ಬ ತುಂಬ ಸಿಂಪಲ್ಲಾಗೇ ಆಯಿತು. ಇನ್ನು ನಿಮಗೆ ಸಹ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ಥರ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.